ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಈ ವಿಡಿಯೋದಲ್ಲಿ ನಾನು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಪಾಠನ ಶುರು ಮಾಡಿದ್ದೆ. ಈಗ ಆ ಒಂದು ಪಾಠದ ಮೇಲಿರುವಂತಹ ಎಲ್ಲ ಒಂದು ಟಾಪಿಕ್ಸನ್ನು ಕವರ್ ಮಾಡಿದ್ದೀನಿ. ಹಾಗೆ ಇದು ಪಾರ್ಟ್ 7 ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಆ ಒಂದು ಪಾಠದ ಒಂದು ಅಭ್ಯಾಸ ಪ್ರಶ್ನೆಗಳನ್ನು ಉತ್ತರ ಸಹಿತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ಪಾಠದ ಒಂದು ಕ್ಲಾಸಸ್ನ ಅಟೆಂಡ್ ಆಗಿಲ್ಲ ಅಥವಾ ನೋಡಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಒಂದು ಕ್ಲಾಸಸ್ನ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಅಥವಾ ಪ್ಲೇಲಿಸ್ಟಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಈಗ ಮೊದಲನೇ ಪ್ರಶ್ನೆನ ನೋಡೋಣ. 1 ರಿಂದ 12ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸೊ ಇದನ್ನು ನಾನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ. ಇದ್ರದ್ದು ಒಂದು ಏನಿರುತ್ತೆ, ಸೂತ್ರ ಇರುತ್ತೆ. ಏನಂದರೆ n × n + 1/2 ಅಂತ ಹೇಳಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ಈ ಒಂದು ಸೂತ್ರ ಬಳಸಬೇಕು. ಸೊ ಇಲ್ಲಿ n ಏನಾಗಿರುತ್ತೆ, ನಾವು ಕೊನೆಯ ನಂಬರ್ ಅಂದರೆ ಎಷ್ಟು ಅಂಕಿಗಳು ಹೇಳಿದ್ದಾರೆ 12, ಮೊದಲ 12 ಅಂತ ಹೇಳಿದಾರಲ್ಲ. ಸೊ ಇಲ್ಲಿ ನಾನು n ಅನ್ನು 12 ಅಂತ ತೊಗೊತೀನಿ. ಸೊ ಇಲ್ಲಿ 12 ಅಂತ ತೊಗೊಂಡಾಗ ಈ ರೀತಿ ಆಗುತ್ತೆ. ಸೊ ಇಲ್ಲಿ 12 ಗುಂಡ್ಲೆ 12 + 1 13 ಭಾಗಲೆ 2. ಸೊ ಈ ಒಂದು ಉತ್ತರನ ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಸಿಗೋದು ಆಪ್ಷನ್ ಎ 78. ಓಕೆನಾ. ಸೊ ತುಂಬ ಈಸಿಯಾಗಿರುವಂತಹ ಒಂದು ಪ್ರಶ್ನೆ ಇದು. ನೀವು ಇದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ನೋಡ್ಕೋಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 1 + 3 + 5 ಹಾಗೆ 17 ಪದಗಳವರೆಗಿನ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಓಕೆ, ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತನ ಕಂಡುಹಿಡಿಬೇಕಂದ್ರೆ ಇದಕ್ಕಿರುವಂತಹ ಸೂತ್ರ ಏನು, n². ಇಲ್ಲಿ n ಏನಾಗಿರುತ್ತೆ ಅಂದರೆ 17, ಯಾಕಂದರೆ ನಾವು 17 ಪದಗಳನ್ನ ಕಂಡುಹಿಡಿಬೇಕಲ್ವಾ. ಸೊ n² ಅಂದರೆ 17 × 17. ಸೊ ಇದನ್ನು ನಾವು ಸಾಲ್ವ್ ಮಾಡಿದಾಗ ಗುಣಿಸಿದಾಗ ನಮಗೆ ಆನ್ಸರ್ ಸಿಗೋದು 289. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ 3ನೇ ಪ್ರಶ್ನೆ. ಸಂಖ್ಯೆ 9324ರಲ್ಲಿ ಅಂಕಿ 9ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ಮೊತ್ತ. ಇಲ್ಲಿ 9 ಅನ್ನೋದಿದೆಯಲ್ಲ, ಇಲ್ಲಿ 9ರ ಸ್ಥಾನ ಬೆಲೆ ಎಷ್ಟು ಅದನ್ನ ನೋಡಬೇಕು, ಮತ್ತು ಅದರ ಮುಖ ಬೆಲೆ, ಅದೆರಡನ್ನ ಕೂಡಿಸಿದಾಗ ನಮಗೆ ಬರುವಂತಹ ಆನ್ಸರ್. ಓಕೆ, ಇಲ್ಲಿ ಸ್ಥಾನ ಬೆಲೆ ಎಷ್ಟು ಬರುತ್ತೆ, ಸ್ಥಾನ ಬೆಲೆ ಎಷ್ಟು 9000. ಹಾಗೆ 9ರ ಮುಖ ಬೆಲೆ ಏನು, ಅದರ ನೇರ ಮೊತ್ತ 9. ಸೊ ಇದನ್ನೆರಡೂ ಕೂಡಿಸಿದಾಗ ನಮಗೆ ಆನ್ಸರ್ ಬರೋದು 9009. ಸೊ ಇದರಲ್ಲಿ ಆಪ್ಷನ್ ಎಲ್ಲಿದೆ ಅಂತ ನೋಡಿದಾಗ, ಸೊ ದ್ಯಾಟ್ ಈಸ್ ಆಪ್ಷನ್ ಬಿ 9009. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಮ್ಮ 4ನೇ ಪ್ರಶ್ನೆ. 302554 ಎಂಬ ಅಂಕಿಗಳಿಂದ ರಚಿಸಬಹುದಾದ 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ಸೊ ಚಿಕ್ಕ ಸಂಖ್ಯೆನ ನಾವು ನೋಡಬೇಕಂದ್ರೆ ಯಾವ ರೀತಿ ಬರಿಬೇಕು, ಏರಿಕೆ ಕ್ರಮದಲ್ಲಿ ಬರಿಬೇಕು. ಮೊದಲು ಸಣ್ಣ ಸಂಖ್ಯೆನ ತಗೋಬೇಕು. ಇಲ್ಲಿ ಸಣ್ಣ ಸಂಖ್ಯೆ ಯಾವುದು ಅಂತ ನೋಡಿದಾಗ 0. ಬಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ, 0 ಏನಾದರೂ ಕೊಟ್ಟಿದ್ರಂದರೆ ಆ ಸಂಖ್ಯೆನ ಮೊದಲು ಬರೆಯೋಂಗಿಲ್ಲ. ಅದರ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವುದು, 2. ಸೊ ಅದನ್ನು ನಾನು ಮೊದಲಿಗೆ ಏನು ಮಾಡ್ತೀನಿ, 2 ಅಂತ ಬರ್ಕೊತೀನಿ. ಅದಾದಮೇಲೆ 0ನ ಹಚ್ಕೋಬೇಕು. ಓಕೆನಾ. ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವುದು, ನೆಕ್ಸ್ಟ್ 3, 4, 5. ಓಕೆನಾ. ಸೊ ಆನ್ಸರ್ ನಮಗೇನು ಸಿಕ್ತಂದ್ರಲ್ಲಿ 20345. ಸೊ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಬಿ. ಓಕೆನಾ. ಮುಂದಿನ ಪ್ರಶ್ನೆ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಯ ನಡುವಿನ ವ್ಯತ್ಯಾಸ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ ನೋಡಬೇಕಂದ್ರೆ ಯಾವ ರೀತಿ ಬರಿಬೇಕಂತ ಹೇಳಿದ್ದೆ ನಾನು, 999. ಓಕೆನಾ. ಸೊ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದು ಹೆಂಗೆ ಬರಿಬೇಕಂದ್ರೆ 1 ಆದಮೇಲೆ 2 0 ಕೊಡಬೇಕು. ಸೊ ಇದನ್ನು ಮೈನಸ್ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ ಯಾವುದು, 899. ಓಕೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 15 7 10 19 3 5 ಈ ಸಂಖ್ಯೆಗಳಲ್ಲಿರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ತಿಳಿಸ್ಬೇಕು. ಸೊ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ ಫಸ್ಟ್ ನಾವಿಲ್ಲಿ ನೋಡಬೇಕು. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅವಿಭಾಜ್ಯ ಸಂಖ್ಯೆಗಳಂತ ಅಂದರೆ ಏನು ಅಂತಂದರೆ ಅದು 1 ಮತ್ತು ತನ್ನ ಸಂಖ್ಯೆಯಿಂದ ಮಾತ್ರ ಭಾಗ ಆಗುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಸೊ ಅಂದರೆ ಅದು ಯಾವುದೇ ಸಂಖ್ಯೆ ಒಂದು ಮಗ್ಗಿಗಳಲ್ಲಿ ಬರಬಾರ್ದು. ಈಸಿಯಾಗಿ ಹೇಳಬೇಕಂದ್ರೆ 15 ಯಾವ ಒಂದು ಮಗ್ಗಿಯೊಳಗೆ ಬರುತ್ತೆ,
ಮೂರು ಮಗ್ಗಿಯೊಳಗೆ ಬರುತ್ತೆ, ಸೊ ಇದಲ್ಲ. 7 1 ಮತ್ತು ತನ್ನ ಸಂಖ್ಯೆಯಲ್ಲಿ ಮಾತ್ರ, ಸೊ ಇದು ಅವಿಭಾಜ್ಯ ಸಂಖ್ಯೆ. 10 ಕೂಡ 2 ಮಗ್ಗಿಯಿಂದ ಹೋಗುತ್ತೆ ಅಲ್ವಾ, ಸೊ ಇದು ರಾಂಗ್. 19 ಇದು ಕೂಡ ಅವಿಭಾಜ್ಯ ಸಂಖ್ಯೆ. 3 ಇದು ಕೂಡ ಅವಿಭಾಜ್ಯ ಸಂಖ್ಯೆ. ಹಾಗೆ 5 ಕೂಡ ಅವಿಭಾಜ್ಯ ಸಂಖ್ಯೆಗಳು. ಓಕೆನಾ. ಸೊ ಈ ಒಂದು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? 7 + 19 + 3 + 5 ಎಷ್ಟು ಬರುತ್ತೆ? ಓಕೆ, ಪಾಸ್ ಮಾಡಿ ಲೆಕ್ಕ ಮಾಡ್ಬೋದು, ಆಮೇಲೆ ಆನ್ಸರ್ ಆದರೂ ಮಾಡ್ಬೋದು. ಓಕೆ, ಆನ್ಸರ್ ಏನಂದರೆ ಆನ್ಸರ್ ಆಪ್ಷನ್ ಎ 34. ಗೊತ್ತಾಯ್ತಾ? ಸೊ ಈ ಒಂದು ಆನ್ಸರ್ ಗೊತ್ತಾಗಬೇಕಂದ್ರೆ ಮೊದಲು ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತ ಗೊತ್ತಿರಬೇಕಲ್ವಾ. ಸೊ ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಈ ಸಂಖ್ಯೆಗಳಲ್ಲಿನ ಬೆಸ ಸಂಖ್ಯೆಗಳ ಗುಣಲಬ್ಧ ಎಷ್ಟು? ಸೊ ಬೆಸ ಸಂಖ್ಯೆಗಳು ಅಂತಂದರೆ ಏನು ಅದು ಗೊತ್ತಿರಬೇಕು. ಸೊ ಇದರಲ್ಲಿ ಬೆಸ ಸಂಖ್ಯೆಗಳು ಯಾವುದು? 1 3 5, ಹೌದಾ? ಸೊ ಇದರ ಗುಣಲಬ್ಧನ ಮಾಡಿದಾಗ ನಮಗೆ ಸಿಗೋ ಆನ್ಸರ್ ಎಷ್ಟು? 15. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 15. ಸೊ ಬೆಸ ಸಂಖ್ಯೆಗಳಂದ್ರೇನು ಅನ್ನೋದು ಗೊತ್ತಿರಬೇಕು. ಇದು ಎರಡರ ಮಗ್ಗಿ ಒಳಗೆ ಬರಬಾರ್ದು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಕೆಳಗಿನವುಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು? ಗರಿಷ್ಠ ಸಂಖ್ಯೆನ ನೋಡಬೇಕಂದ್ರೆ ಏನು ಮಾಡಬೇಕಂತ ಹೇಳಿದ್ದೆ? ಗರಿಷ್ಠ ಸ್ಥಾನವನ್ನು ನೋಡಬೇಕು. ಗರಿಷ್ಠ ಸ್ಥಾನ ಇಲ್ಲಿ ನೋಡಿ, ಇದೆಲ್ಲ ಆಪ್ಷನ್ ಎ ಬಿ ಸಿ 4 ಅಂಕಿಗಳಿದ್ದಾವೆ, ಡಿ ಮಾತ್ರ 3 ಅಂಕಿ. ಸೊ ಇದು ಸಣ್ಣ ಸಂಖ್ಯೆ ಆಗುತ್ತೆ, ಸೊ ಇನ್ನು ಆಪ್ಷನ್ ಕನ್ಸಿಡರ್ ಮಾಡೋಂಗೆ ಇಲ್ಲ. ಎ ಬಿ ಸಿಯಲ್ಲಿ ಗರಿಷ್ಠ ಸ್ಥಾನ ಯಾವುದು? 1000 ಸ್ಥಾನ. ಸೊ 1000 ಸ್ಥಾನದಲ್ಲಿ ಯಾವ್ಯಾವ ನಂಬರ್ ಇದೆ? ಇಲ್ಲಿ 5 ಇದೆ, 7 ಇದೆ, 9 ಇದೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 9. ಸೊ ಆಬ್ವಿಯಸ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿನೇ ಒಂದು ಗರಿಷ್ಠ ಸ್ಥಾನ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳ ಮೊದಲ n ಪದಗಳ ಮೊತ್ತ. ಫಸ್ಟ್ ಕ್ವೆಶನಲ್ಲಿ ಹೇಳಿದ್ದೆ, ಸೊ ಅದನ್ನು ನಾವು ಯಾವ ರೀತಿ ಕಂಡುಹಿಡಿಬೇಕು ಅಂತ ಹೇಳಿ ಅದೊಂದು ಸೂತ್ರ ಹೇಳಿದ್ದೆ. ಸೊ ಇದರಲ್ಲಿ ಸೂತ್ರ ನೋಡಿದರೆ ಯಾವುದು? ಎಸ್, ಆಪ್ಷನ್ ಸಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಅವಳಿ ಅವಿಭಾಜ್ಯ ಸಂಖ್ಯಾ ಜೋಡಿ ಯಾವುದು? ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಅವಳಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಹೇಳಿ. ಸೊ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಅವಿಭಾಜ್ಯ ಸಂಖ್ಯೆಗಳ ಒಂದು ವ್ಯತ್ಯಾಸ ಮಾಡಿದಾಗ 2 ಬರಬೇಕು, ಹೌದಾ? ಸೊ ಇದರಲ್ಲಿ ಯಾವುದು ಬರುತ್ತೆ ನೋಡಿ, ಇದು ಒಂದರದ್ದು ಕೂಡ ವ್ಯತ್ಯಾಸ 2 ಬರುತ್ತೆ, ಆದರೆ 9 ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಆಪ್ಷನ್ ಎ ರಾಂಗ್. ಬಿ ಅಲ್ಲಿ ನೋಡಿ 9 ಇದೆ, ಸೊ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ರಾಂಗ್. ಡಿ ನೋಡಿ 15 ಇದೆ, ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ರಾಂಗ್. ಸೊ ಇಲ್ಲಿ 17 ಮತ್ತು 19 ಇದೆ, ಇವೆರಡೂ ಅವಿಭಾಜ್ಯ ಸಂಖ್ಯೆಗಳು, ಇದರ ವ್ಯತ್ಯಾಸ 2 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ. 4 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ನೋಡಬೇಕಂದ್ರೆ 4 ಅಂಕಿಯ ಒಂದು ಗರಿಷ್ಠ ಸಂಖ್ಯೆನ ಮತ್ತು 3 ಅಂಕಿಯ ಒಂದು ಗರಿಷ್ಠ ಸಂಖ್ಯೆನ ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಓಕೆನಾ. ಸೊ 4 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು? 999 ಅಂತ ಬರಿಬೇಕು. ನೆಕ್ಸ್ಟು 3 ಅಂಕಿಯ ಗರಿಷ್ಠ ಸಂಖ್ಯೆ 999. ಸೊ ಇದನ್ನು ಮೈನಸ್ ಮಾಡಿದಾಗ ನನಗೆ ಆನ್ಸರ್ ಸಿಗುವಂಥದ್ದು ಆಪ್ಷನ್ ಸಿ 9000. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. 35,497ರಲ್ಲಿ ಅಂಕಿ 4ರ ಮುಖಬೆಲೆ. ಸೊ ಮುಖಬೆಲೆ ಯಾವುದಾಗುತ್ತೆ ಇದರಲ್ಲಿ ಅಂತ ನೋಡಿದ್ರೆ ಎಸ್, ಆಪ್ಷನ್ ಡಿ 4. ಮುಂದಿನ ಪ್ರಶ್ನೆ. 4, 5, 2 ಮತ್ತು 3 ಎಂಬ ಅಂಕಿಗಳಿಂದ ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ. ಸೊ ಕನಿಷ್ಠ ಸಂಖ್ಯೆ ಬರಿಬೇಕಂದ್ರೆ ಮೊದಲು ಸಣ್ಣ ಸಂಖ್ಯೆ ಬರ್ಕೊಂಡು ಹಾಗೆ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು. ಸೊ ಇದರಲ್ಲಿ ಒಂದು ಸಣ್ಣ ಸಂಖ್ಯೆ ಯಾವುದು? 2. ಆದರೆ ಇಲ್ಲಿ ಕೊಟ್ಟಿರೋದು 4 ಅಂಕಿಗಳು ಕೊಟ್ಟಿದ್ದಾರೆ, ನಮ್ಗೆ 5 ಅಂಕಿ ಬೇಕಂದರೆ ಮತ್ತು ಅಗೇನ್ ಇದನ್ನೇನು ಮಾಡಬೇಕು? ರಿಪೀಟ್ ಇನ್ನೊಂದು ಸತಿ ಬರ್ಕೋಬೇಕು, ಆಯಿತಾ? ನೆಕ್ಸ್ಟ್ ಬರೆಯೋದು 3, ಅದಾದಮೇಲೆ 4, 5. ಸೊ ಆನ್ಸರ್ ಯಾವುದು? ಆಪ್ಷನ್ ಸಿ. ಓಕೆನಾ. ಓಕೆ, ಇದಿಷ್ಟು ಮೊದಲನೇ ಪಾಠದ ಒಂದಿಷ್ಟು ಕ್ವೆಶನ್ಸ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ಟಾಪಿಕ್ ಜೊತೆ ಬರ್ತೀನಿ. ನೆಕ್ಸ್ಟ್ ಒಂದು ಪಾಠದ ಮೇಲೆ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಇನ್ನೊಂದು ಗಣಿತ ವಿಷಯದ ಮೇಲೆ ಬರ್ತೀನಿ.
ಸೊ ಯಾರೆಲ್ಲ ಈ ಒಂದು ಟಾಪಿಕ್ನ ನೀವಿನ್ನೂ ಪ್ರಿಪೇರ್ ಆಗಿಲ್ಲ ಒಂದನೇ ಪಾಠದ ಮೇಲೆ ಅಂತಂದರೆ ನೀವು ಹೋಗಿ ಅದನ್ನ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.